ನಾವು ನಮ್ಮ ಜೀವನದಲ್ಲಿ ಕಲಿಯಬೇಕಾದದ್ದು ಅನೇಕ ಬಾರಿ ಏನಾದರೂ ಒಂದು ಪ್ರಶ್ನೆ ಬಂದ ತಕ್ಷಣ ನಾವು ಉತ್ತರ ಕೊಡಬೇಕು. ಅದು ಮನೆಯಾಗಿರಲಿ, ಎಲ್ಲೇ ಆಗಿ ಇಮ್ಮಿಡಿಯೇಟ್ಲಿ ವಿ ಹ್ಯಾವ್ ಗಾಟ್ ಟು ರಿಯಾಕ್ಟ್. ಇಮ್ಮಿಡಿಯೇಟ್ಲಿ ಏನಾದರೂ ಹೇಳಿದ ತಕ್ಷಣ ನಾನು ಪುನಃ ಹೇಳಬೇಕು. ಸರ್ವೇಶ್ವರ ಇಲ್ಲಿ ಆ ಪವಿತ್ರ ಮೌನ, ಅದಕ್ಕೆ ಅದನ್ನು ಪವಿತ್ರ ಮೌನ ಎಂದು ಕರೆಯುತ್ತೆ. ದ ಹೋಲಿ ಸೈಲೆನ್ಸ್ ಆಫ್ ಜೀಸಸ್. ಅವರು ಅಷ್ಟೊಂದು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಬಹಳ ಸ್ಪಷ್ಟವಾಗಿ ಇಂದಿನ ಶುಭ ಸಂದೇಶ ಹೇಳುತ್ತದೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಅವರು ಕೇಳುತ್ತಿದ್ದರು. ಹಾಗಾದರೆ ಎಷ್ಟೊತ್ತು ಪ್ರಭು ಯೇಸು ಕ್ರಿಸ್ತರು ಮೌನವಾಗಿ ಅಲ್ಲಿ ಕುಳಿತಿರಬಹುದು? ಅದಕ್ಕೆ ಹೇಳಿದೆ ಅದು ಪವಿತ್ರ ಮೌನ ಎಂದು. ಒಂದು ಪ್ರಶ್ನೆಗೆ ನಾನು ತಕ್ಕ ಉತ್ತರವನ್ನು ಕೊಡಬೇಕು ಎಂದರೆ ಆ ಮೌನ ಬಹಳ ಮುಖ್ಯ, ಆ ಧ್ಯಾನ ಬಹಳ ಮುಖ್ಯ. ಪ್ರಭು ಯೇಸು ಕ್ರಿಸ್ತರು ಇಂದು ನಮ್ಮ ವೈಯಕ್ತಿಕ ಜೀವನಕ್ಕೆ, ವಾಸ್ತವಿಕ ಜೀವನಕ್ಕೆ ಹೇಳಿಕೊಡುವುದದು. ಫಾರ್ ಆ ಪ್ರಾಕ್ಟಿಕಲ್ ಲೈಫ್. ಏನಾದರೂ ಒಂದು ಸಮಸ್ಯೆ ಬಂದಾಗ, ಒಂದು ಪ್ರಶ್ನೆ ನಮಗೆ ಬಂದಾಗ ತಕ್ಷಣ ಅದಕ್ಕೆ ಏನೋ ಒಂದು ಉತ್ತರ ಹೇಳಿಬಿಡಬೇಕು, ಆಮೇಲೆ ಪರಿತಪಿಸಬೇಕು. ಅಯ್ಯೋ ಅದನ್ನು ಹೇಳಿಬಿಟ್ನಲ್ಲ, ಅದನ್ನು ಮಾಡಿಬಿಟ್ನಲ್ಲ, ಹೇಳಬಾರ್ದಾಗಿತ್ತಲ್ಲ, ಮಾಡಬಾರ್ದಾಗಿತ್ತಲ್ಲ. ಆ ಪರಿತಪಿಸುವುದು ಬೇಡವಾದರೆ ಆ ಪವಿತ್ರ ಮೌನವನ್ನು ನಾವು ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ನಾವು ತಪಸ್ಸು ಕಾಲದ 5ನೇ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಇಂದಿನ ಮೊದಲನೆಯ ವಾಚನದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ, ನಾನು ನಿಮಗೆ ಹೊಸದೊಂದು ದಾರಿಯನ್ನ ಮಾಡುತ್ತೇನೆ. ನಮಗೆ ಬಿಡುಗಡೆಯ ದಾರಿಯನ್ನ, ಹೊಸ ಜೀವದ ದಾರಿಯನ್ನ ಸರ್ವೇಶ್ವರ ಸ್ವಾಮಿ ತೋರಿಸಲಿದ್ದಾರೆ. ದೇವರ ದಯೆ ನಮಗೆ ನಮ್ಮ ಪಾಪದಿಂದ ಹೊರಬರುವ ಹೊಸ ಮಾರ್ಗವನ್ನು ತೋರುತ್ತದೆ ಎಂಬುದನ್ನೇ ಶುಭ ಸಂದೇಶ ಒತ್ತಿ ಹೇಳುತ್ತದೆ. ಈ ತಪಸ್ಸು ಕಾಲ ನಾವು ದೇವರು ನಿರ್ಮಿಸಿರುವ ಆ ಹೊಸ ಮಾರ್ಗವನ್ನು ಕಂಡುಕೊಳ್ಳುವ ಕಾಲವಾಗಿದೆ. ನಾವು ನಮ್ಮ ಪಾಪದಿಂದ ಪ್ರಭು ಯೇಸು ಕ್ರಿಸ್ತರು ತೋರಿಸುವ ಆ ಹೊಸ ಜೀವದೆಡೆಗೆ ಸಾಗುವ ದಿನಗಳಾಗಿದೆ. ನಮ್ಮನ್ನೇ ಪ್ರಭು ಯೇಸು ಕ್ರಿಸ್ತರ ಕರಗಳಲ್ಲಿ ಒಪ್ಪಿಸುತ್ತಾ ಅವರು ರೂಪಿಸಿರುವ ಆ ಹೊಸ ದಾರಿಯಲ್ಲಿ ನಾವು ಮುನ್ನಡೆಯುವಂತೆ ಬೇಕಾದ ಕೃಪಾವರಗಳಿಗಾಗಿ ಪ್ರಾರ್ಥಿಸೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸಮುದ್ರದ ಮಧ್ಯೆ ದಾರಿ ಮಾಡಿದವನ್ ಯಾರು? ಬೋರ್ಗರೆವೆ ಜಲರಾಶಿಗಳಲ್ಲಿ ಮಾರ್ಗವೇರ್ಪಡಿಸಿದವನ್ ಯಾರು? ಅಶ್ವರದ ಬಟ ಸೈನ್ಯಗಳನ್ನು ಹೊರಡಿಸಿದವನ್ ಯಾರು? ಅವು ಬಿದ್ದು ಏಳಲಾಗದೆ ಬತ್ತಿ ಕರಗಿ ಹೋಗುವಂತೆ ಮಾಡಿದವನ್ ಯಾರು? ಆ ಸ್ವಾಮಿ ಸರ್ವೇಶ್ವರ ನುಡಿದ ಮಾತಿದು. ಗತಿಸಿ ಹೋದ ಘಟನೆಗಳನ್ನು ನೆನೆಯಬೇಕಾಗಿಲ್ಲ, ಪುರಾತನ ಕಾರ್ಯಗಳ ನೆನೆಸಿಕೊಳ್ಳಬೇಕಾಗಿಲ್ಲ. ಈಗೋ ನೂತನ ಕಾರ್ಯವನ್ನು ನಾನೇ ಸಗುವೆ, ಈಗಲೇ ಅದು ತಲೆದೋರುತ್ತಲಿದೆ. ನಿಮಗೆ ಕಾಣುವುದಿಲ್ಲವೇ?
ಮಾರ್ಗವನ್ನು ಏರ್ಪಡಿಸುವೆ ಮರುಭೂಮಿಯಲ್ಲಿ, ಹರಿಸುವೆ ತೊರೆಗಳನ್ನು ಅರಣ್ಯದಲ್ಲಿ. ಕಾಡು ಮೃಗಗಳು, ನರಿ, ಪುಷ್ಟ ಪಕ್ಷಿಗಳು ಕೂಗಿ ಕೊಂಡಾಡುವು ನನ್ನನ್ನು. ಏಕನೆ ಕೊಡುವೆನು ನೀರನ್ನು ಮರುಭೂಮಿಯಲ್ಲಿ, ಹರಿಸುವೆನು ತೊರೆ ನದಿಗಳನ್ನು ಅರಣ್ಯದಲ್ಲಿ. ನಾ ಸೃಷ್ಟಿಸಿದ ಆಪ್ತ ಜನಕ್ಕೆ ನೀಡುವೆನು ಜಲಪಾನವನ್ನು, ಎಂದೇ ಸ್ತುತಿಸಿ ಕೊಂಡಾಡುವರು ನನ್ನನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನಮಗೆ ಕಾರ್ಯ ಮಾಡಿದರೂ ಖಚಿತ, ಎಂತಲೇ ನಾವು ನಂದಭರಿತರಾಗುವುದು ಉಚಿತ. ಪ್ರಭು ನನಗೆ ಕಾರ್ಯ ಮಾಡಿದರು ಖಚಿತ, ಎಂತಲೇ ನಾವು ನಂದಭರಿತರಾಗುವುದು ಉಚಿತ. ಸೆರೆಯಿಂತೆಂಬನು ಪ್ರಭು ಸಿಯೋನಿಗೆ ಮರಳಿದಾಗ, ಅದೊಂದು ಕನಸು ಕಂಡಂತಿತ್ತು ನಮಗೆ ಆವಾಗ. ಉಕ್ಕಿತಾಗ ಮುಖ ತುಂಬ ನಗು, ಬಾಯಿ ತುಂಬ ಹರ್ಷಗೀತೆ. ಪ್ರಭು ನಮಗೆ ಕಾರ್ಯ ಮಾಡಿದರೂ ಖಚಿತ, ಎಂತಲೇ ನಾವು ನಂದಭರಿತರಾಗುವುದು ಉಚಿತ. ಎಂಥ ಕಾರ್ಯವೆಸಗಿದ್ದಾನ ಪ್ರಭು ಇವರ ಪರತೆ, ಇಂತೆಂದು ಅಡಿಕೊಂಡರು ತಂತೊಮ್ಮೊಳಗೆ ಅನ್ಯ ಜನತೆ. ಪ್ರಭು ನಮಗೆ ಕಾರ್ಯ ಮಾಡಿದುದು ಖಚಿತ, ಎಂತಲೇ ನಾವು ನಂದಭರಿತರಾಗುವುದು ಉಚಿತ. ಪ್ರಭು ನನಗೆ ಕಾರ್ಯ ಮಾಡಿದರು ಖಚಿತ, ಎಂತಲೇ ನಾವು ನಂದಭರಿತರಾಗುವುದು ಉಚಿತ. ಬತ್ತಿದ ನದಿಯಲ್ಲಿ ನೀರು ಮರಳಿ ಉಕ್ಕಿ ಹರಿವಂತೆ, ನೀಡು ಸರಿ ಸೌಭಾಗ್ಯ ಹೇ ಪ್ರಭು ನಮಗೆ ಮತ್ತೆ. ಪ್ರಭು ನಮಗೆ ಕಾರ್ಯ ಮಾಡಿದರು ಖಚಿತ, ಎಂತಲೇ ನಾವು ನಂದಭರಿತರಾಗುವುದು ಉಚಿತ. ಅಳು ಅಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜ ಬಿತ್ತಲು ಹೋದವನು ಹರ್ಷಿಸುತ್ತಾ ಕೊಯ್ದು ತರುವನು ತೆನೆಗಳನ್ನು. ಪ್ರಭು ನಮಗೆ ಕಾರ್ಯ ಮಾಡಿದರು ಖಚಿತ, ಎಂತಲೇ ನಾವು ನಂದಭರಿತರಾಗುವುದು ಉಚಿತ. ಪೌಲನು ಫಿಲಿಪ್ಪರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವೆಂದು ಮನದಟ್ಟಾಗುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೇ ಎಣಿಸುತ್ತೇನೆ. ಅವರನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನು ತೊರೆದು ಬಿಟ್ಟಿದ್ದೇನೆ, ಎಲ್ಲವನ್ನು ಕಸವೆಂದೇ ಪರಿಗಣಿಸುತ್ತೇನೆ. ಧರ್ಮಶಾಸ್ತ್ರದ ಪಾಲನೆಯಿಂದ ದೊರಕುವ ನನ್ನದೇ ಎಂದು ಹೇಳಿಕೊಳ್ಳಬಹುದಾದ ಸತ್ಸಂಬಂಧ ಯಾವುದೂ ನನಗಿಲ್ಲ. ಪ್ರತಿಯಾಗಿ ನಾನು ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ವಿಶ್ವಾಸದ ಪ್ರಯುಕ್ತ ದೇವರೊಂದಿಗೆ ಸರಿಯಾದ ಸತ್ಸಂಬಂಧವನ್ನು ಹೊಂದಿದ್ದೇನೆ. ಈ ಸಂಬಂಧವು ದೇವರು ನನಗೆ ದಯಪಾಲಿಸಿರುವ ಅನುಗ್ರಹ. ನನ್ನ ವಿಶ್ವಾಸದ ಆಧಾರದ ಮೇಲೆ ಅವರೇ ನೀಡಿರುವ ಕೃಪಾವರ. ಯೇಸುವನ್ನು ಅರಿಯಬೇಕು, ಅವರು ಪುನರುತ್ಥಾನದ ಪ್ರಭಾವವನ್ನು ಅನುಭವಿಸಬೇಕು, ಅವರ ಯಾತನೆಗಳಲ್ಲಿ ಪಾಲ್ಗೊಳ್ಳಬೇಕು, ಅವರ ಮರಣದಲ್ಲಿ ಅವರಂತೆಯೇ ಆಗಬೇಕು. ಇದೇ ನನ್ನ ಹೆಬ್ಬಯಕೆ. ಹೀಗೆ ನಾನು ಸಹ ಮೃತ್ಯುಂಜಯನಾಗುತ್ತೇನೆ ಎಂಬುದೇ ನನ್ನ ನಂಬಿಕೆ ಮತ್ತು ನಿರೀಕ್ಷೆ. ಈಗಾಗಲೇ ನಾನಿದೆಲ್ಲವನ್ನು ಸಾಧಿಸಿದ್ದೇನೆ, ಪರಿಪೂರ್ಣತೆಯನ್ನು ಗಳಿಸಿದ್ದೇನೆ ಎಂದು ನೀವು ಭಾವಿಸಿರಬಾರದು. ಕ್ರಿಸ್ತ ಯೇಸು ನನ್ನನ್ನು ಯಾವುದಕ್ಕಾಗಿ ತಮ್ಮವನಾಗಿ ಮಾಡಿಕೊಂಡರೋ ಅದನ್ನು ನನ್ನದಾಗಿಸಿಕೊಳ್ಳಲು ನಾನು ಪ್ರಯತ್ನಿಸುತ್ತಿದ್ದೇನೆ. ಸಹೋದರರೇ, ಆ ಗುರಿಯನ್ನು ತಲುಪಲೆಂದು ನಾನೆಂದೂ ಹೇಳಿಕೊಂಡಿಲ್ಲ. ಆದರೆ ಇದು ನಿಜ. ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನದವುಗಳ ಮೇಲೆ ಕಣ್ಣಿಟ್ಟು ನಾನು ಓಡಾಡುತ್ತಿದ್ದೇನೆ. ಮೇಲಣ ಬಹುಮಾನವನ್ನು ಪಡೆಯಲೆಂದು ದೇವರು ನನಗೆ ಕ್ರಿಸ್ತ ಯೇಸುವಿನ ಮುಖಾಂತರ ಕರೆ ನೀಡಿದ್ದಾರೆ. ಆ ಗುರಿಯನ್ನು ತಲುಪಲೆಂದು ನಾನು ಮುಂದೋಡುತ್ತಿದ್ದೇನೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಕೆಟ್ಟದ್ದನ್ನು ಬಿಟ್ಟು ಬಿಡಿ, ಒಳ್ಳೆಯದನ್ನು ಆಸಕ್ತಿಯಿಂದ ಮಾಡಿ, ನೀವು ಬಾಳುವಿರಿ. ಆಗ ನೀವು ಹೇಳಿಕೊಳ್ಳುವಂತೆ ಸೇನಾಧೀಶ್ವರ ದೇವರಾದ ಸರ್ವೇಶ್ವರ ನಿಮ್ಮೊಡನೆ ಇರುವವರು. ದೇವರ ವಾಕ್ಯವಾದ ಪ್ರಭು ಯೇಸುವೇ,
ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ಓಲಿವ್ ಗುಡ್ಡಕ್ಕೆ ಹೋದರು. ಮರುದಿನ ಮುಂಜಾನೆ ಅವರು ಮತ್ತೆ ಮಹಾದೇವಾಲಯಕ್ಕೆ ಬಂದರು. ಜನರು ಸುತ್ತಲೂ ಬಂದು ನೆರೆಯಲು ಯೇಸು ಸ್ವಾಮಿ ಕುಳಿತುಕೊಂಡು ಬೋಧಿಸತೊಡಗಿದರು. ಆಗ ಧರ್ಮಶಾಸ್ತ್ರಿಗಳು ಫರಿಸಾಯರು ಒಬ್ಬ ಹೆಂಗಸನ್ನು ಅಲ್ಲಿಗೆ ಕರೆತಂದರು. ಅವಳು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಳು. ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿ, ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯೇ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು. ಯೇಸು ಸ್ವಾಮಿಯನ್ನು ಮಾತಿನಲ್ಲಿ ಸಿಕ್ಕಿಸಿ ಅವರ ಮೇಲೆ ತಪ್ಪು ಹೊರಿಸಬೇಕೆಂಬುದೇ ಅವರ ಉದ್ದೇಶವಾಗಿತ್ತು. ಯೇಸುವಾದರೂ ಬಗ್ಗಿಕೊಂಡು ಬೆರಳಿನಿಂದ ಮರಳ ಮೇಲೆ ಏನನ್ನು ಬರೆಯುತ್ತಾ ಕುಳಿತರು. ಬಂದವರಾದರೂ ಮೇಲಿಂದ ಮೇಲೆ ಪ್ರಶ್ನೆ ಹಾಕುತ್ತಲೇ ಇದ್ದರು. ಆಗ ಯೇಸು ಸ್ವಾಮಿ ನೆಟ್ಟಗೆ ಕುಳಿತು, ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂಥವನು ಇವಳ ಮೇಲೆ ಮೊದಲನೆಯ ಕಲ್ಲನ್ನು ಬೀರಲಿ ಎಂದು ಹೇಳಿ ಪುನಃ ಬಾಗಿಕೊಂಡು ನೆಲದ ಮೇಲೆ ಬರೆಯತೊಡಗಿದರು. ಇದನ್ನು ಕೇಳಿದ್ದೇ ಹಿರಿಯರಿಂದ ಹಿಡಿದು ಅವರೆಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲು ಕಿತ್ತರು. ಕೊನೆಗೆ ಅಲ್ಲಿ ಉಳಿದವರೆಂದರೆ ಯೇಸು ಸ್ವಾಮಿ ಮತ್ತು ನಿಂತುಕೊಂಡಿದ್ದ ಆ ಹೆಂಗಸು. ಆಗ ಯೇಸು ಸ್ವಾಮಿ ತಲೆ ಎತ್ತಿ, ತಾಯಿ, ಅವರೆಲ್ಲ ಎಲ್ಲಿ? ನಿನಗೆ ಯಾರು ಶಿಕ್ಷೆ ವಿಧಿಸಲಿಲ್ಲವೇ ಎಂದು ಕೇಳಿದರು. ಅವಳು, ಇಲ್ಲ ಸ್ವಾಮಿ ಎಂದಳು. ಯೇಸು ಸ್ವಾಮಿ ಅವಳಿಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ, ಈಗೋ ಮರುಭೂಮಿಯಲ್ಲಿ ಹೊಸದಾದ ಮಾರ್ಗವೊಂದನ್ನು ನಾನು ನಿಮಗೆ ಏರ್ಪಡಿಸುವೆ. ಅದು ಬಿಡುಗಡೆಯ ಮಾರ್ಗ. ಈ ವಾಕ್ಯದ ಪ್ರಾರಂಭದಲ್ಲಿ ಸರ್ವೇಶ್ವರ ಸ್ವಾಮಿ ಇಸ್ರೇಲ್ ಜನಾಂಗಕ್ಕೆ ಮಾಡಿದ ಮಹತ್ ಕಾರ್ಯಗಳನ್ನು ನೆನೆಯುವಂತೆ ಆಹ್ವಾನ ನೀಡುತ್ತಾರೆ. ಇಂದು ನಾವು ಓದಿದ ಕೀರ್ತನೆ, ಅದರ ಶ್ಲೋಕವೂ ಅದೇ. ಪ್ರಭು ನನಗೆ ಮಹತ್ ಕಾರ್ಯ ಮಾಡಿದ್ದಾರೆ, ಆ ಮಹತ್ ಕಾರ್ಯಕ್ಕಾಗಿ ನಾನು ಅವರನ್ನು ಹೊಗಳುತ್ತೇನೆ ಎಂದು ಆ ಮಹತ್ ಕಾರ್ಯಗಳನ್ನು ನೆನೆಯುವಂತೆ ಕರೆ ನೀಡುತ್ತಾರೆ. ಮೊದಲನೆಯ ವಾಚನ ಹೀಗೆಂದು ಪ್ರಾರಂಭವಾಗುತ್ತದೆ, ಸಮುದ್ರದ ಮಧ್ಯೆ ದಾರಿ ಮಾಡಿದವನು ನಾನು. ಸರ್ವೇಶ್ವರ ಸ್ವಾಮಿ ಸಮುದ್ರದ ಮಧ್ಯೆ ಅವರಿಗೆ ದಾರಿ ಮಾಡಿ ಅವರನ್ನು ಬಿಡುಗಡೆ ಮಾಡುತ್ತಾರೆ. ಬೇಕಾದ ಎಲ್ಲವನ್ನ ಕೊಡುತ್ತಾರೆ. ಅದೆಲ್ಲವನ್ನ ನೆನೆಯುವಂತೆ ಅವರಿಗೆ ಕರೆ ನೀಡುತ್ತಾರೆ. ಅದೆಲ್ಲವನ್ನ ಹೇಳಿದ ಮೇಲೆ ಹೇಳುತ್ತಾರೆ, ಈಗ ಹೊಸದೊಂದು ಕಾರ್ಯವನ್ನ ಮಾಡುತ್ತೇನೆ. ಐ ಆಮ್ ಗೋಯಿಂಗ್ ಟು ಡೂ ಸಮಥಿಂಗ್ ನ್ಯೂ ಫಾರ್ ಯು. ಒಂದು ಹೊಸ ಮಾರ್ಗವನ್ನ ನಾನು ನಿಮಗೆ ಕೊಡುತ್ತೇನೆ ಎಂದು ಹೇಳಿ. ಈ ನಿಟ್ಟಿನಲ್ಲಿ ನಾವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಶುಭ ಸಂದೇಶದಲ್ಲಿ ಅವರ ಕರುಣೆ ನಮಗೆ ಪಾಪದಿಂದ ಹೊರಬರಲು ಒಂದು ಹೊಸ ಮಾರ್ಗವನ್ನು ಕೊಡುತ್ತದೆ. ದ ಮರ್ಸಿ ಆಫ್ ಗಾಡ್
shows us the new way out of the wilderness of our sins. ನಮ್ಮ ಪಾಪವೆಂಬ ಮರುಭೂಮಿಯಿಂದ ನಾವು ಹೊರಬರಲು ಒಂದು ಹೊಸ ಮಾರ್ಗ. ಇಸ್ರೇಲ್ ಜನಾಂಗಕ್ಕೆ ಎಂದು ಅದನ್ನೇ ಹೇಳುತ್ತಾರೆ, ಮರುಭೂಮಿಯಲ್ಲಿ ಹೊಸ ಮಾರ್ಗವನ್ನು ಮಾಡುತ್ತೇನೆ. ನಮ್ಮ ಸನ್ನಿವೇಶಕ್ಕೆ ಅದನ್ನು ನಾವು ಅಳವಡಿಸಿಕೊಳ್ಳುವಾಗ ಪಾಪವೆಂಬ ನಮ್ಮ ಮರುಭೂಮಿಯಲ್ಲಿ ನಮಗೆ ಹೊಸ ಮಾರ್ಗವನ್ನು ಮಾಡಿ ನಮ್ಮನ್ನು ಹೊರತರುತ್ತೇನೆ ಎಂದು ವಾಗ್ದಾನ ಮಾಡುತ್ತಿದ್ದಾರೆ. ಆ ಮಹಿಳೆಗೆ ಅದನ್ನೇ ಹೇಳುತ್ತಾರೆ, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ, ಹೋಗು, ನಾನು ತೋರಿಸುವ ಈ ಹೊಸ ದಾರಿಯಲ್ಲಿ ನಿನಗೆ ಹೊಸದೊಂದು ಜೀವ, ಹೊಸದೊಂದು ಮಾರ್ಗ, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ. ಇಂದಿನ ಈ ಶುಭ ಸಂದೇಶವನ್ನು ನಾವು ಆಳವಾಗಿ ಧ್ಯಾನಿಸುವಾಗ ಕೆಲವೊಂದು ವಿಷಯಗಳು, ಅನೇಕ ಬಾರಿ ಈ ಶುಭ ಸಂದೇಶವನ್ನು ಧ್ಯಾನಿಸಿದ್ದೇವೆ. ಇಂದು ಪ್ರಭು ಯೇಸು ಕ್ರಿಸ್ತರ ಕೆಲವು ಕಾರ್ಯಗಳನ್ನು ನೋಡೋಣ. ಪ್ರಭು ಯೇಸು ಕ್ರಿಸ್ತರು ಮಾಡಿದ ಕೆಲವು ಕಾರ್ಯಗಳು. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಅವರೆಲ್ಲರೂ ಪ್ರಭು ಯೇಸು ಕ್ರಿಸ್ತರನ್ನ ನೋಡಲು ಬರುವಾಗ ಆ ಮಹಿಳೆಯೊಂದಿಗೆ ಅವರು ಬಗ್ಗಿಕೊಂಡು ಏನನ್ನು ಬರೆಯುತ್ತಿದ್ದರು. ಹಿ ವಾಸ್ ಬೆನ್ ಡೌನ್. ಅವರು ಬಾಗಿದರು. ಇದು ಏನನ್ನು ಸೂಚಿಸುತ್ತದೆ? ಸರ್ವೇಶ್ವರ ನಮ್ಮ ಸ್ಥಿತಿಗೆ ಬಾಗಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಮನುಷ್ಯನಾಗಿ ಜನಿಸಿದ್ದೇ ನಮ್ಮ ಸ್ಥಿತಿಗೆ ದೇವರು ಬಾಗಿದ್ದು. ದ ವೆರಿ ಫ್ಯಾಕ್ಟ್ ಆಫ್ ಇನ್ಕಾರ್ನೇಷನ್ ಇಸ್ ಗಾಡ್ ಬೆಂಡಿಂಗ್ ಟುವರ್ಡ್ಸ್ ಅಸ್. ಸರ್ವೇಶ್ವರ ನನ್ನ ಕಡೆ ಬಾಗಿದ್ದಾರೆ. ಇಂದು ಪ್ರಭು ಯೇಸು ಕ್ರಿಸ್ತರು 2 ಬಾರಿ ಬಾಗಿದ್ದಾರೆ ಎಂದು ನಾವು ಓದುತ್ತೇವೆ. ಮೊದಲನೇ ಬಾರಿ ಅವರು ಬಗ್ಗಿಕೊಂಡು ಏನನ್ನೋ ಬರೆಯುತ್ತಿದ್ದರು. ಪುನಃ ಅವರು ಪ್ರಶ್ನೆಯನ್ನು ಕೇಳಿ, ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಅವರು ಕಲ್ಲೆಸೆರಿ ಎಂದು ಹೇಳಿ ಪುನಃ ಬಗ್ಗಿಕೊಂಡು ಏನೋ ಬರೆಯುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಬಾಗಿರುವುದು ಏನನ್ನು ಸೂಚಿಸುತ್ತದೆ? ಅವರು ನನ್ನ ಸ್ಥಿತಿಗೆ, ನನ್ನ ಕಡೆ ಬಾಗಿದ್ದಾರೆ. ನಮ್ಮನ್ನ ಮೇಲೆಬ್ಬಿಸಲು, ಅವರ ಕರುಣೆಯಿಂದ ಹೊಸ ಮಾರ್ಗವನ್ನ ತೋರಿಸಲು ಅವರು ನನ್ನ ಕಡೆ ಬಾಗಿದ್ದಾರೆ. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಇಂದು ಈ ಶುಭ ಸಂದೇಶದ ಮೂಲಕ ಹೇಳುತ್ತಾರೆ, ನಾನು ನಿಮ್ಮೊಡನೆ ಇದ್ದೇನೆ, ನಾನು ನಿಮ್ಮೊಡನೆ ಇದ್ದೇನೆ. ಸರ್ವೇಶ್ವರ ಸ್ವಾಮಿ ಆಕೆಯೆಡೆಗೆ ಬಾಗಿದ್ದರು. ಅದೇ ಕರುಣೆ. ದೇವರು ನಮ್ಮ ಕಡೆ ಬಾಗಿರುವುದೇ ಕರುಣೆ. ವಾಟ್ ಈಸ್ ಮರ್ಸಿ? ಗಾಡ್ ಬೆಂಡಿಂಗ್ ಟುವರ್ಡ್ಸ್ ಅಸ್ ಇಸ್ ಮರ್ಸಿ. ನನ್ನ ಕಡೆ ಅವರು ಬಾಗಿರುವುದು, ನನ್ನ ಪಕ್ಕ ಅವರು ನಿಲ್ಲುವುದು ದೇವರ ಕರುಣೆಯಾಗಿದೆ. ಇಂದು ಈ ಶುಭ ಸಂದೇಶ ದೇವರ ಕರುಣೆಯ ಒಂದು ಪ್ರತೀಕವಾಗಿದೆ. ಎರಡನೆಯದಾಗಿ ಪ್ರಭು ಯೇಸು ಕ್ರಿಸ್ತರ ಪವಿತ್ರ ಮೌನ, ದ ಹೋಲಿ ಸೈಲೆನ್ಸ್ ಆಫ್ ಜೀಸಸ್. ದ ಹೋಲಿ ಸೈಲೆನ್ಸ್ ಆಫ್ ಜೀಸಸ್. ಪವಿತ್ರ ಮೌನ ಎಂದು ಏಕೆ ಕರೆಯುತ್ತೇನೆ? ಅವರು ಆ ಮಹಿಳೆಯನ್ನ ತರುತ್ತಾರೆ. ಇಂದಿನ ಶುಭ ಸಂದೇಶ ಹೇಳುತ್ತದೆ, ಪ್ರಭು ಯೇಸು ಕ್ರಿಸ್ತರಿಗೆ ಮೋಶೆಯ ಧರ್ಮಶಾಸ್ತ್ರವನ್ನ ಹೇಳುತ್ತಿದ್ದಾರೆ. ಎಷ್ಟು ಆಳವಾಗಿ ಪ್ರಭು ಯೇಸು ಕ್ರಿಸ್ತರಿಗೆ ಆ ಧರ್ಮಶಾಸ್ತ್ರ ಗೊತ್ತು. ಆ ಪ್ರಭು ಯೇಸು ಕ್ರಿಸ್ತರೇ ಹೇಳುತ್ತಾರೆ, ನಾನು ಧರ್ಮಶಾಸ್ತ್ರವನ್ನ, ಪ್ರವಾದಿಗಳನ್ನ ನಾಶ ಮಾಡಲು ಅಲ್ಲ, ಪರಿಪೂರ್ಣಗೊಳಿಸಲು ಬಂದಿದ್ದೇನೆ ಎಂದು ಅವರಿಗೆ ಹೇಳುತ್ತಿದ್ದಾರೆ. ಅದನ್ನ ಹೇಳಿದ ಮೇಲೂ ಸಹ ಪ್ರಭು ಯೇಸು ಕ್ರಿಸ್ತರು ಬಾಗಿಕೊಂಡು ಬೆರಳಿನಿಂದ ಏನನ್ನೋ ಬರೆಯುತ್ತಿದ್ದರು. ಬಂದವರಾದರೂ ಮೇಲಿನಿಂದ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದರು. ಆದರೆ ತಕ್ಷಣ ಪ್ರಭು ಯೇಸು ಕ್ರಿಸ್ತರು ಅವರಿಗೆ ಉತ್ತರವನ್ನು ಕೊಡಲಿಲ್ಲ. ಅವರು ಏನನ್ನೋ ಬರೆಯುತ್ತಿದ್ದರು. ಆ ಪವಿತ್ರ ಮೌನ ನಾವು ನಮ್ಮ ಜೀವನದಲ್ಲಿ ಕಲಿಯಬೇಕಾದದ್ದು. ಅನೇಕ ಬಾರಿ ಏನಾದರೂ ಒಂದು ಪ್ರಶ್ನೆ ಬಂದ ತಕ್ಷಣ ನಾವು ಉತ್ತರ ಕೊಡಬೇಕು. ಅದು ಮನೆಯಾಗಿರಲಿ, ಎಲ್ಲೇ ಆಗಿ, ಇಮ್ಮಿಡಿಯೇಟ್ಲಿ ವಿ ಹ್ಯಾವ್ ಗಾಟ್ ಟು ರಿಯಾಕ್ಟ್. ಇಮ್ಮಿಡಿಯೇಟ್ಲಿ ಏನಾದರೂ ಹೇಳಿದ ತಕ್ಷಣ ನಾನು ಪುನಃ ಹೇಳಬೇಕು. ಸರ್ವೇಶ್ವರ ಇಲ್ಲಿ ಆ ಪವಿತ್ರ ಮೌನ, ಅದಕ್ಕೆ ಅದನ್ನು ಪವಿತ್ರ ಮೌನ ಎಂದು ಕರೆಯುತ್ತೆ. ದ ಹೋಲಿ ಸೈಲೆನ್ಸ್ ಆಫ್ ಜೀಸಸ್. ಅವರು ಅಷ್ಟೊಂದು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಬಹಳ ಸ್ಪಷ್ಟವಾಗಿ ಇಂದಿನ ಶುಭ ಸಂದೇಶ ಹೇಳುತ್ತದೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಅವರು ಕೇಳುತ್ತಿದ್ದರು. ಹಾಗಾದರೆ ಎಷ್ಟೊತ್ತು ಪ್ರಭು ಯೇಸು ಕ್ರಿಸ್ತರು ಮೌನವಾಗಿ ಅಲ್ಲಿ ಕುಳಿತಿರಬಹುದು? ಅದಕ್ಕೆ ಹೇಳಿದೆ, ಅದು ಪವಿತ್ರ ಮೌನ ಎಂದು. ಒಂದು ಪ್ರಶ್ನೆಗೆ ನಾನು ತಕ್ಕ ಉತ್ತರವನ್ನ ಕೊಡಬೇಕು ಎಂದರೆ ಆ ಮೌನ ಬಹಳ ಮುಖ್ಯ, ಆ ಧ್ಯಾನ ಬಹಳ ಮುಖ್ಯ.
ಪ್ರಭು ಯೇಸು ಕ್ರಿಸ್ತರು ಇಂದು ನಮ್ಮ ವೈಯಕ್ತಿಕ ಜೀವನಕ್ಕೆ, ವಾಸ್ತವಿಕ ಜೀವನಕ್ಕೆ ಹೇಳಿಕೊಡುವುದದು. ಫಾರ್ ಆ ಪ್ರಾಕ್ಟಿಕಲ್ ಲೈಫ್. ಏನಾದರೂ ಒಂದು ಸಮಸ್ಯೆ ಬಂದಾಗ, ಒಂದು ಪ್ರಶ್ನೆ ನಮಗೆ ಬಂದಾಗ ತಕ್ಷಣ ಅದಕ್ಕೆ ಏನೋ ಒಂದು ಉತ್ತರ ಹೇಳಿಬಿಡಬೇಕು, ಆಮೇಲೆ ಪರಿತಪಿಸಬೇಕು. ಅಯ್ಯೋ ಅದನ್ನು ಹೇಳಿಬಿಟ್ನಲ್ಲ, ಅದನ್ನು ಮಾಡಿಬಿಟ್ನಲ್ಲ, ಹೇಳಬಾರ್ದಾಗಿತ್ತಲ್ಲ, ಮಾಡಬಾರ್ದಾಗಿತ್ತಲ್ಲ. ಆ ಪರಿತಪಿಸುವುದು ಬೇಡವಾದರೆ ಆ ಪವಿತ್ರ ಮೌನವನ್ನು ನಾವು ಕಲಿಯಬೇಕಾಗಿದೆ ಪ್ರಭು ಯೇಸು ಕ್ರಿಸ್ತರಿಂದ. ವಿ ಹ್ಯಾವ್ ಗಾಟ್ ಟು ಲರ್ನ್ ದಟ್ ಸೇಕ್ರೆಡ್ ಸೈಲೆನ್ಸ್, ದಟ್ ಹೋಲಿ ಸೈಲೆನ್ಸ್ ಫ್ರಮ್ ಜೀಸಸ್. ಅನೇಕ ಕಡೆಗಳಲ್ಲಿ ನೋಡುತ್ತೇವೆ, ಪಿಲಾತನು ಪ್ರಶ್ನೆ ಕೇಳಿದಾಗಲೂ ಆ ಪವಿತ್ರ ಮೌನ. ಪ್ರಭು ಯೇಸು ಕ್ರಿಸ್ತರಿಗೆ ಆ ಮೌನದ ಮಹಿಮೆ ಗೊತ್ತು. ದುಡುಕಿದವರಲ್ಲ, ಏನೋ ಒಂದು ದುಡುಕಿ ಹೇಳುವುದಲ್ಲ. ಇಂದು ನಮಗೆ ಪ್ರಭು ಯೇಸು ಕ್ರಿಸ್ತರು ಕಲಿಸುವ ಪಾಠ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಬಂದರೂ ಆ ಪವಿತ್ರ ಮೌನವನ್ನು ಕಾಪಾಡಿ. ನೀವು ನಿಮ್ಮ ಉತ್ತರವನ್ನು ಕೊಡುವಾಗ ಮತ್ತೆ ಅಲ್ಲಿಂದ ಯಾವ ಪ್ರಶ್ನೆ ಬರಬಾರದು. ಪ್ರಭು ಯೇಸು ಕ್ರಿಸ್ತರು ಅವರ ಉತ್ತರವನ್ನು ಕೊಟ್ಟಾಗ, ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಕಲ್ಲೆಸರಿ ಎಂದಾಗ ಮತ್ತೆ ಅಲ್ಲಿಂದ ಯಾವ ಪ್ರಶ್ನೆಯೂ ಇಲ್ಲ, ಎಲ್ಲರೂ ಸೋತು ನಿಂತರು. ಅದೇ ಆ ಪವಿತ್ರ ಮೌನದ ಶಕ್ತಿ. ದಾಟ್ ಈಸ್ ದ ಪವರ್ ಆಫ್ ದಟ್ ಹೋಲಿ ಸೈಲೆನ್ಸ್. ಪ್ರಭು ಯೇಸು ಕ್ರಿಸ್ತರು ಮಾತನಾಡುವಾಗ, ಉತ್ತರ ನೀಡುವಾಗ ಮತ್ತೆ ಯಾವ ಪ್ರಶ್ನೆಗೂ ಅಲ್ಲಿ ಸ್ಥಳವಿಲ್ಲ, ಯಾವ ಪ್ರಶ್ನೆಗೂ ಸ್ಥಳವಿಲ್ಲ. ನಾವು ಸೀಸರನಿಗೆ ಕಾಣಿಕೆಯನ್ನು ಕೊಡಬೇಕೋ ಬೇಡವೋ, ಪ್ರಭು ಯೇಸು ಕ್ರಿಸ್ತರು ಉತ್ತರ ಕೊಡುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಉತ್ತರ ಕೊಟ್ಟ ಮೇಲೆ ಅಲ್ಲಿಂದ ಮತ್ತೆ ಪ್ರಶ್ನೆಯೇ ಇಲ್ಲ. ನಾವು ನಮ್ಮ ಜೀವನದಲ್ಲಿ ಸರಿಯಾದ ಉತ್ತರವನ್ನು, ಸರಿಯಾದ ನಿರ್ಧಾರವನ್ನು ತೆಗೆಯಬೇಕಾದರೆ ದುಡುಕುವುದಲ್ಲ, ಆ ಪವಿತ್ರ ಮೌನ, ಆ ಧ್ಯಾನ ಇರಬೇಕು. ಆಧ್ಯಾತ್ಮಿಕ ವ್ಯಕ್ತಿಗಳಲ್ಲಿ ಖಂಡಿತವಾಗಿಯೂ ಅದು ಇರುತ್ತದೆ. ದೋಸ್ ಹೂ ಆರ್ ಸ್ಪಿರಿಚುವಲಿ ಸ್ಟ್ರಾಂಗ್, ದೇ ನೋ ದಿ ಇಂಪಾರ್ಟೆನ್ಸ್ ಆಫ್ ದಟ್ ಹೋಲಿ ಸೈಲೆನ್ಸ್. ಆಧ್ಯಾತ್ಮಿಕವಾಗಿ ಬಲವಂತವಾಗಿರುವವರಿಗೆ ಆ ಮೌನದ ಮಹಿಮೆ, ಶಕ್ತಿ ಗೊತ್ತು. ಅನೇಕ ಬಾರಿ ಆ ಮೌನದ ನಂತರ ನಾವು ಮಾತನಾಡುವುದು ಖಂಡಿತವಾಗಿಯೂ ನಮಗೆ ಬಲವಾಗಿರುತ್ತದೆ. ಪ್ರಭು ಯೇಸು ಕ್ರಿಸ್ತರಿಂದು ಕಲಿಸುತ್ತಿದ್ದಾರೆ. ಪ್ರಭು ಯೇಸು ಕ್ರಿಸ್ತರ ಆ ಕಾರ್ಯ, ಮೊದಲು ಅವರು ಬಾಗಿದ್ದು, ಎರಡನೆಯದಾಗಿ ಅವರ ಮೌನ, ಪವಿತ್ರ ಮೌನ, ಮೂರನೆಯದಾಗಿ ಅಲ್ಲಿರುವ ಎಲ್ಲರೂ ಆ ಮಹಿಳೆಯ ತಪ್ಪನ್ನ ನೋಡುತ್ತಿದ್ದರು. ಆದರೆ ಪ್ರಭು ಯೇಸು ಕ್ರಿಸ್ತರು ಮಾತ್ರ ಅಲ್ಲಿ ಇದ್ದ ಎಲ್ಲರ ಕಠಿಣ ಹೃದಯವನ್ನ ನೋಡುತ್ತಿದ್ದರು. ವೆನ್ ಎವ್ರಿ ಒನ್ ಫೋಕಸ್ಡ್ ಆನ್ ದ ಪಾಸ್ಟ್ ಆಫ್ ದಟ್ ವುಮನ್, ಜೀಸಸ್ ಫೋಕಸ್ಡ್ ಆನ್ ದ ಹಾರ್ಡ್ನೆಸ್ ಆಫ್ ದ ಹಾರ್ಟ್ ಆಫ್ ದ ಪೀಪಲ್ ಗ್ಯಾದರ್ಡ್ ದೇರ್. ಎಷ್ಟು ಕಠಿಣವಾಗಿದ್ದಾರೆ ಇವರು. ಆ ಮೋಶೆಯ ಧರ್ಮಶಾಸ್ತ್ರವನ್ನ ಅವರ ಲಾಭಕ್ಕಾಗಿ, ಅವರ ಪರವಾಗಿ ಅವರು ಉಪಯೋಗಿಸಿಕೊಳ್ಳಲು ನೋಡುತ್ತಿದ್ದಾರೆ. ಸ್ವಾರ್ಥತೆ, ಅವರ ಸ್ವಾರ್ಥತೆಗಾಗಿ. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ಧರ್ಮಶಾಸ್ತ್ರವನ್ನ, ಪ್ರವಾದಿಗಳನ್ನ ಪರಿಪೂರ್ಣಗೊಳಿಸಲು ಬಂದಿದ್ದೇನೆ, ನಾಶ ಮಾಡಲು ಎಂದು ಅಲ್ಲ. ಆದರೆ ಇಂದು ಮೋಶೆಯ ಧರ್ಮಶಾಸ್ತ್ರ ಹೀಗೆ ಹೇಳುತ್ತದೆ ಎಂದು ಪ್ರಭು ಯೇಸು ಕ್ರಿಸ್ತರಿಗೆ ಹೇಳುತ್ತಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಆ ಧರ್ಮಶಾಸ್ತ್ರದ ಬಗ್ಗೆ ಏನು ಮಾತನಾಡುತ್ತಿಲ್ಲ. ಏಕೆ? ಇದನ್ನು ಕಾಪಾಡಲು ಬಂದಿದ್ದೇನೆ, ಪರಿಪೂರ್ಣಗೊಳಿಸಲು ಬಂದಿದ್ದೇನೆ ಎಂಬುವರು ಮೋಶೆಯ ಧರ್ಮಶಾಸ್ತ್ರ ಹೀಗೆಂದು ಹೇಳುತ್ತಿದೆ ಎಂದಾಗ ಅದಕ್ಕೆ ಏನು ಉತ್ತರ ಕೊಡಲಿಲ್ಲ. ಏಕೆಂದರೆ ಅಲ್ಲಿ ಬಂದಿದ್ದವರು ಆ ಧರ್ಮಶಾಸ್ತ್ರವನ್ನು ತಮ್ಮ ಸ್ವಾರ್ಥತೆಗಾಗಿ ಬಳಸಲು. ನಿಜವಾಗಿಯೂ ಮೋಶೆಯ ಧರ್ಮಶಾಸ್ತ್ರ ಏನು ಹೇಳುತ್ತದೆ ಈ ವಿಷಯದಲ್ಲಿ? ಅವರು ಪ್ರಭು ಯೇಸು ಕ್ರಿಸ್ತರಿಗೆ ಹೇಳುತ್ತಾರೆ, ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಈಕೆ ಕಲ್ಲಿನಿಂದ ಒಡೆಯಲ್ಪಟ್ಟು ಸಾಯಬೇಕು. ಮೋಶೆಯ ಧರ್ಮಶಾಸ್ತ್ರ ಅದು ಹೇಳುತ್ತಿಲ್ಲ. ಪಾಪ ಮಾಡಿದ ಇಬ್ಬರೂ ಸಹ ಕಲ್ಲಿನಿಂದ ಒಡೆಯಲ್ಪಟ್ಟು ಸಾಯಿಸಬೇಕು. ಇನ್ನೊಬ್ಬ ಎಲ್ಲಿ? ಮೋಶೆಯ ಧರ್ಮಶಾಸ್ತ್ರ, ದ ಬುಕ್ ಆಫ್ ಲೆವಿಟಿಕಸ್, ಲೇವಿಯರಿಗೆ ಬರೆದ ಆ ಲೇವಿಯರ ಗ್ರಂಥ, ಅದರಲ್ಲಿ ಅಧ್ಯಾಯ 20 ವಚನ 10ರಲ್ಲಿ ಅದೇ ಹೇಳುತ್ತದೆ. ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 20 ವರ್ಸಸ್ 10. ಯಾವಾಗ ದೇವರ ಶಾಸ್ತ್ರವನ್ನ, ದೇವರ ವಾಕ್ಯವನ್ನ ನಮ್ಮ ಸ್ವಾರ್ಥತೆಗಾಗಿ ಬಳಸಿಕೊಳ್ಳಲು ನಾವು ಮುಂದಾಗುತ್ತೇವೋ, ಆಗ ಪ್ರಭು ಯೇಸು ಕ್ರಿಸ್ತರು ಅದಕ್ಕೆ ತಕ್ಕ ಸ್ಥಾನವನ್ನು ಕೊಡುವುದೇ ಇಲ್ಲ. ಇಟ್ ಡಸಂಟ್ ಸ್ಪೀಕ್. ಇಂದು ಪ್ರಭು ಯೇಸು ಕ್ರಿಸ್ತರಿಂದ ನಾವು ಕಲಿಯಬೇಕಾದದ್ದು ಧರ್ಮಶಾಸ್ತ್ರದ ಪರಿಪೂರ್ಣತೆಯನ್ನು ಅರ್ಥ ಮಾಡಿಕೊಳ್ಳಲು.
ನಮಗೆ ತಕ್ಕಂತೆ ಉಪಯೋಗಿಸಿಕೊಳ್ಳುವುದಲ್ಲ, ನಮಗೆ ತಕ್ಕಂತೆ ಉಪಯೋಗಿಸಿಕೊಳ್ಳುವುದಲ್ಲ, ಅದರ ಪರಿಪೂರ್ಣತೆ, ನಿಜವಾದ ಅರ್ಥವನ್ನು ನಾವು ಗ್ರಹಿಸಿಕೊಳ್ಳುವುದು. ಇಂದು ಪ್ರಭು ಯೇಸು ಕ್ರಿಸ್ತರಿಂದ ಈ ಮುಖ್ಯವಾದ ಪಾಠಗಳನ್ನು ಕಲಿಯುವಾಗ ಖಂಡಿತವಾಗಿಯೂ ಪ್ರಭು ಯೇಸು ಕ್ರಿಸ್ತರು ತೀರ್ಪಿನಿಂದ, ಕರುಣೆ ತೀರ್ಪಿನಿಂದ ಅವರ ಹೊಸ ಜೀವಕ್ಕೆ ದಾರಿಯನ್ನು ತೋರುತ್ತಿದ್ದಾರೆ. ಫ್ರಮ್ ಕಂಡಮ್ನೇಷನ್ ಟು ಅ ನ್ಯೂ ಲೈಫ್. ಪ್ರಭು ಯೇಸು ಕ್ರಿಸ್ತರು ಆಕೆಗೆ ಹೇಳುವಾಗ, ಹೋಗು, ಮತ್ತೆ ಪಾಪ ಮಾಡಬೇಡ, ನಾನು ನಿನಗೆ ತೋರಿಸುವ ಹೊಸ ದಾರಿ. ಇಂದು ಈ ತಪಸ್ಸು ಕಾಲದ ಕೊನೆಯಲ್ಲಿದ್ದೇವೆ. ಬರುವ ಭಾನುವಾರ ನಾವು ಪ್ರಭು ಯೇಸು ಕ್ರಿಸ್ತರ ಯಾತನೆಗಳ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಗರಿಗಳ ಭಾನುವಾರ, ಪವಿತ್ರ ವಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಷ್ಟು ದಿನಗಳು ಕಾಲ ಈ ಹೊಸ ಮಾರ್ಗವನ್ನು ನಾವು ಕಂಡುಕೊಳ್ಳುವಂತೆ ನಮ್ಮನ್ನು ತಯಾರಿ ಮಾಡಿದ್ದಾರೆ. ನಿಮಗೆ ಹೊಸತೊಂದು ಕಾರ್ಯವನ್ನು ಮಾಡುತ್ತಿದ್ದೇನೆ, ಅದನ್ನೇ ಇಂದಿನ ಮೊದಲನೆಯ ವಾಚನದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ, ನೂತನ ಕಾರ್ಯವನ್ನು ನಾನು ನಿಮಗೆ ಮಾಡುತ್ತೇನೆ. ಈ ಒಂದು ಹೊಸ ಕಾರ್ಯಕ್ಕಾಗಿಯೇ, ಈ ಹೊಸ ದಾರಿಗಾಗಿಯೇ ಇಷ್ಟು ದಿನಗಳ ಕಾಲ ನಮ್ಮನ್ನು ಅವರು ಆಧ್ಯಾತ್ಮಿಕವಾಗಿ ತಯಾರಿಸಿದ್ದಾರೆ. ಈ ಹೊಸ ಮಾರ್ಗವನ್ನು ತಯಾರಿಸಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಹೇಳುವ ಶುಭ ಸಂದೇಶ, ನಾನು ನಿಮ್ಮ ಕಡೆ ಬಾಗಿದ್ದೇನೆ. ಐ ಆಮ್ ಬೆಂಟ್ ಟುವರ್ಡ್ಸ್ ಯು. ನಾನು ನಿನ್ನ ಪರವಾಗಿದ್ದೇನೆ. ಅಲ್ಲಿ ಪ್ರಭು ಯೇಸು ಕ್ರಿಸ್ತರು ನಿಂತಿದ್ದು ಆ ಮಹಿಳೆಯ ಪರವಾಗಿ, ನಾನು ನಿನ್ನ ಕಡೆ ಬಾಗಿದ್ದೇನೆ. ಇಂದು ಪ್ರಭು ಯೇಸು ಕ್ರಿಸ್ತರು ಆ ಹೊಸ ಮಾರ್ಗದಲ್ಲಿ ನಡೆಯುವಾಗ ನಮಗೆ ಹೇಳುವ ಮತ್ತೊಂದು ಪಾಠವೆಂದರೆ ಆ ಪವಿತ್ರ ಮೌನ. ಆ ಪವಿತ್ರ ಮೌನ ನಮ್ಮ ಜೀವನದಲ್ಲಿ ಅವರು ನೀಡುವ ಆ ಹೊಸ ಮಾರ್ಗದಲ್ಲಿ ನಾವು ನಡೆಯುವಂತೆ ಪ್ರಭು ಯೇಸು ಕ್ರಿಸ್ತರ ಪಾಡು, ಯಾತನೆ, ಶಿಲುಬೆ ನಮಗೆ ಆ ಹೊಸ ಜೀವದಲ್ಲಿ ಪ್ರಭು ಯೇಸು ಕ್ರಿಸ್ತರು ನೀಡುವ ಆ ಹೊಸ ಆಶೀರ್ವಾದದಲ್ಲಿ ನಾವು ಭಾಗಿಗಳಾಗುವಂತೆ ನಮ್ಮನ್ನು ಪ್ರೇರೇಪಿಸಲಿ ಎಂದು ಪ್ರಾರ್ಥಿಸೋಣ. ಅವರ ಆಶೀರ್ವಾದಕ್ಕಾಗಿ ನಮ್ಮನ್ನೇ ತಯಾರಿಸೋಣ. ಸೃಷ್ಟಿಸಿದ ಸರ್ವೋಚ್ಚತ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಹೊಸ ಮಾರ್ಗವನ್ನು ನಿರ್ಮಿಸಿರುವ, ಆ ಹೊಸ ಮಾರ್ಗದಲ್ಲಿ ನಾವು ನಡೆಯುವಂತೆ ಪ್ರೇರೇಪಿಸುವ ಪ್ರಭುವಿನ ಪ್ರಸನ್ನತೆಯಲ್ಲಿದ್ದೇವೆ ಎಂಬುದನ್ನು ಅರಿತವರಾಗಿ ಅವರ ಮುಖಾಂತರ ನಮ್ಮ ಪ್ರಾರ್ಥನೆಗಳನ್ನು ತಂದೆಗೆ ಹೇಳೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ವಿಶ್ವಗುರು ಫ್ರಾನ್ಸಿಸ್, ನಮ್ಮ ಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು ಹಾಗೂ ಎಲ್ಲ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಪಾಪವನ್ನು ದ್ವೇಷಿಸಿ ಪಾಪಿಗಳನ್ನು ಪ್ರೀತಿಸಲು ಬೇಕಾದ ಸಕಲ ವರಪ್ರಸಾದಗಳನ್ನು ದಯಾಮಯ ದೇವರು ಇವರಿಗೆ ನೀಡಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ರಾಜಕೀಯ ಮುಖಂಡರಿಗಾಗಿ, ಸಮಾಜ ಸೇವಕರಿಗಾಗಿ ಪ್ರಾರ್ಥಿಸೋಣ. ಇವರು ಯಾವುದೇ ರೀತಿಯ ಅನೈತಿಕ ಕೃತಜ್ಞತೆಗಳಲ್ಲಿ ತೊಡಗಿಸಿಕೊಳ್ಳದೆ ಜನ ನಾಯಕರಾಗಿ ಸಮಾಜದ ಶಾಂತಿ ಮತ್ತು ನೈತಿಕತೆಗಾಗಿ ದುಡಿಯಲು ಬೇಕಾದ ವರಪ್ರಸಾದಗಳನ್ನು ದೇವರು ಇವರ ಮೇಲೆ ಸುರಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಬಡತನ ಹಾಗೂ ಇನ್ನಿತರ ಕಾರಣಗಳಿಂದ ವೇಷವಾಟಿಕೆಗಳಲ್ಲಿ ತೊಡಗಿಸಿಕೊಂಡಿರೋಗಾಗಿ ಪ್ರಾರ್ಥಿಸೋಣ. ದೇವರು ಇವರ ಮನ ಪರಿವರ್ತನೆಗಾಗಿ ಸದಾವಕಾಶವನ್ನು ಕಲ್ಪಿಸಿಕೊಟ್ಟು ನೈತಿಕತೆಯ ಕಾಯಕದಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ದೇವರಿಗೆ ಸಾಕ್ಷಿಗಳಾಗಿ ಜೀವಿಸಲು ಬೇಕಾದ ವರಪ್ರಸಾದಗಳನ್ನು ಕರುಣಾಮಯ ದೇವರು ಇವರಿಗೆ ನೀಡಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಡೀ ವಿಶ್ವದ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಪ್ರಾರ್ಥಿಸೋಣ. ರೋಗಿಗಳಿಗೆ ಸೌಖ್ಯ, ಎದೆಗುಂದಿದವರಿಗೆ ಭರವಸೆ, ಪಾಪಿಗಳಿಗೆ ಮನ ಪರಿವರ್ತನೆ, ಸಕಲ ಕೇಡುಗಳಿಂದ ರಕ್ಷಣೆ, ದೈವಿಕ, ಮಾನಸಿಕ ಹಾಗೂ ಆತ್ಮಿಕ ಶಕ್ತಿಯೊಂದಿಗೆ ತುಂಬಿಕೊಂಡು ಶಾಂತಿಗಾಗಿ ಶ್ರಮಿಸಲು ಬೇಕಾದ ವರಪ್ರಸಾದಗಳನ್ನು ತಂದೆ ದೇವರು ನಮಗೆ ಕರುಣಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ,
ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬದಲ್ಲಿ ನಾವು ಆ ಪವಿತ್ರ ಮೌನವನ್ನು ಕಲಿಯುವಂತೆ, ಅದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವಂತೆ ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಭೂಕಂಪದಿಂದ ತತ್ತರಿಸಿ ಹೋಗಿರುವ ನಮ್ಮ ನೆರೆಯ ರಾಷ್ಟ್ರಗಳಿಗಾಗಿ ಪ್ರಾರ್ಥಿಸೋಣ. ನನಗಾಗಿ ಪ್ರಾರ್ಥಿಸಿ ಎಂದು ಅನೇಕರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಏಕೈಕ ಪುತ್ರನ ನಮಗಾಗಿ ದಾರಿ ಎರೆದು ಅವರ ಮುಖಾಂತರ ನಾವು ಹೊಸ ಜೀವವನ್ನು, ಹೊಸ ಮಾರ್ಗವನ್ನು ಪಡೆಯುವಂತೆ ಕರುಣಿಸಿದ್ದೀರಿ. ಆ ಹೊಸ ಜೀವವನ್ನು, ಹೊಸ ಮಾರ್ಗವನ್ನು ಸ್ವೀಕರಿಸಿ ಅದರಲ್ಲಿ ಮುನ್ನಡೆಯುವ ಆಶೀರ್ವಾದವನ್ನು, ಅನುಗ್ರಹವನ್ನು ನಮಗೆ ನೀಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.